ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಆರ್ಥಿಕತೆ, ಭಾರತ ಹೇಗೆ ಸೂಪರ್ ಪವರ್ ಆಗುತ್ತೆ, ಯಾರು ಸೂಪರ್ ಪವರ್ ಆಗುತ್ತೆ ಅಂತ ಹೇಳಿದ್ದಾರೆ, ಈ ಎಲ್ಲ ವಿಷಯಗಳನ್ನ ನಾವು ಇಂಟ್ರೆಸ್ಟಿಂಗಾಗಿ ನೋಡೋಣ. ಮೊದಲನೇದಾಗೆ ಭಾರತ ಸೂಪರ್ ಪವರ್ ಆಗುತ್ತೆ ಅಂತ ಹೇಳಿದವ್ರು ಯಾರು ಅಂದರೆ ಕಿರಿಲ್ ಸೋಕೊಲೋವ್ ಅನ್ನೋರು. ಇವ್ರು ಯಾರಪ್ಪ, ಇವ್ರು ಹೇಳಿದ್ದೆಲ್ಲ ನಿಜ ಆಗುತ್ತಾ? ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ನೀವು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಲೇಬೇಕು. ಹಾಗಾಗಿ ತಪ್ಪದೇ ಕೊನೆವರೆಗೂ ಈ ವಿಡಿಯೋನ ನೀವು ನೋಡಿ. ನೀವೇನಾದ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಮೊದಲನೇದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ. ಈ ಕಿರಿಲ್ ಸೋಕೊಲೋವ್ ಅನ್ನೋರು ಯಾರು ಅಂದರೆ ಇವರೊಬ್ಬರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ತಜ್ಞರು. ಇವರು ಹೇಳಿದ್ದೆಲ್ಲ ಸುಮಾರು ನಿಜ ಆಗುತ್ತೆ ಅಂತ ನಂಬ್ತಾರೆ. ಇವ್ರು ಏನು ಹೇಳಿದ್ದಾರೆ ಅಂದರೆ ಇತ್ತೀಚೆಗೆ ಭಾರತ ಒಂದು ಸೂಪರ್ ಪವರ್ ಆಗುತ್ತೆ, ಅದ್ರ ಜೊತೆಗೆ ಯಾವ್ಯಾವ ದೇಶ ಮುಗ್ಗರಿಸುತ್ತೆ, ಮುಂದುವರಿಯುತ್ತೆ ಅನ್ನೋದು ಸಹ ಅವರು ಹೇಳಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ 13D ಮುಖ್ಯಸ್ಥರ ಇವರು ಕಿರಿಲ್ ಸೋಕೊಲೋವ್ ಅನ್ನೋರು. ಇವರು ಮುಂದಿನ 25 ವರ್ಷಗಳಲ್ಲಿ ಭಾರತ ಇಡೀ ವಿಶ್ವಕ್ಕೆ ವಿಶ್ವಗುರು ಆಗುತ್ತೆ. ಅದರಲ್ಲೂ ದಕ್ಷಿಣ ಭೂಗೋಳ ಅಂದರೆ ಸೌತ್ ಕಾಂಟಿನೆಂಟಲ್ಲಿ ಇಂಡಿಯಾನೇ ಸೂಪರ್ ಪವರ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಇವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗೆ. ಅದರಲ್ಲಿ ಈ ವಿಷಯವಾಗಿ ಅವರು ಹೇಳಿದ್ದಾರೆ. ಅವರು ಇನ್ನೂ ಹೇಳ್ತಾರೆ ಅಂದರೆ ನಮ್ಮ ಭಾರತ ದೇಶವಾಗಿ ಏನು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಅದರಲ್ಲಿ ಏನೇನು ಮುಂದೆ ಮಾಡಬಹುದು, ಏನೇನು ಪಾಸಿಬಿಲಿಟೀಸ್ ಇದೆ ಅದನ್ನು ವಿವರವಾಗೇ ಹೇಳ್ತಾರೆ. ಹೀಗಾಗಿ ಈ 4 ದಶಕಗಳಲ್ಲಿ ಏನು ಜಾಗತಿಕ ಆರ್ಥಿಕತೆ ಏನು ಏಳುಬೀಳು ಆಗ್ತಾ ಇದೆ, ಎಸ್ಪೆಷಲಿ 1990s ಆದಮೇಲೆ ಚೈನಾ ಹೇಗೆ ದೊಡ್ಡ ಸ್ಥಾನ ಬಂತು, ನಮ್ಮ ಇಂಡಿಯಾನೂ ಸಹ 1991ನಲ್ಲಿ LPG ರಿಫಾರ್ಮ್ಸ್ನ ತಗೊಬಂತು. ಆದರೂ ನಾವು ಚೈನಾಗೆ ಕಂಪೇರ್ ಮಾಡಿದ್ರೆ ಹಿಂದೆ ಉಳಿದಿದ್ದೀವಿ. ಹಾಗಾಗಿ ನಾವು ಹೇಗೆ ಚೈನಾನ ಓವರ್ಟೇಕ್ ಮಾಡ್ಬೋದು ಅಂತ ಸಹ ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಅಂದರೆ ನಮ್ಮ ಭಾರತದಲ್ಲಿ ನಮಗೆ ದೊಡ್ಡ ಅಡ್ವಾಂಟೇಜ್ ಆಗಿರೋದು ಏನು ಅಂತ ಅಂದರೆ ನಮ್ಮ ಭಾರತ ತರುಣ ದೇಶ. ಅಂದರೆ ಇವಾಗ ಸದ್ಯಕ್ಕೆ ನಮ್ಮ ದೇಶದ ಜನಸಂಖ್ಯೆ 144 ಶತಕೋಟಿ ಎಂದು ಅಂದಾಜಿಸಿದ್ದಾರೆ. ಇದು 2047ಕ್ಕೆ ಜನಸಂಖ್ಯೆ 165 ಶತಕೋಟಿಯಷ್ಟು ಆಗಬಹುದು ಅಂತ ಊಹಿಸಿದ್ದಾರೆ. ಇದರಲ್ಲಿ ಅರ್ಧಕ್ಕರ್ಧ ಅಷ್ಟು ಏನು ತರುಣರು ಇರ್ತಾರೆ. ಅಂದರೆ ಅವರ ಏಜು 29 ಇಯರ್ಸ್, 29 ವರ್ಷಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ದುಡಿಯೋ ಕೈಗಳು ಇರುತ್ತೆ. ಹಾಗಾಗಿ ಇದರಿಂದ ನಮ್ಮ ದೊಡ್ಡ ಮಾರ್ಕೆಟ್ಗೆ ತರುಣ ದೇಶ ಅಥವಾ ಡೆಮೋಗ್ರಫಿಕ್ ಡಿಫೆಂಡೆಂಟ್ ನಮಗೆ ಫೇವರ್ ಆಗಿರೋದ್ರಿಂದ ನಮ್ಮ ಭಾರತ ಎಲ್ಲ ರಂಗಗಳನ್ನು ಬಹಳಷ್ಟು ನಾವು ದುಡಿಬಹುದು, ಎತ್ತರಕ್ಕೆ ಬೆಳಿಬಹುದು ಅಂತ ಅವರು ಹೇಳ್ತಾರೆ. ಈ 14 ವರ್ಷಗಳಲ್ಲಿ ಏನು ಅಮೇರಿಕಾನೇ ಕೇಂದ್ರೀಕೃತವಾಗಿ ಆರ್ಥಿಕತೆ ನಡೀತಾರೆ. ಅಂದರೆ ಫೆಡ್ರಲ್ ಬ್ಯಾಂಕ್ ಏನು ಹೇಳುತ್ತೋ ಅದೇ ಥರ ಬೇರೆ ಬ್ಯಾಂಕ್ಸನ್ನು ಸಹ ಡಿಪೆಂಡ್ ಆಗ್ತಾ ಹೋಗಿದೆ. ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಚಿನ್ನ. ಹೌದು, ಚಿನ್ನದ ರೇಟ್ ಎಷ್ಟು ಆಗಿದೆ ಅಲ್ವಾ? ಇನ್ನೂ ಚಿನ್ನದ ರೇಟು ಜಾಸ್ತಿ ಆಗುತ್ತೆ. ನಾವು ಊಹಿಸಲೇ ಆಗದಷ್ಟು ಎತ್ತರಕ್ಕೆ ಚಿನ್ನದ ರೇಟ್ ಹೋಗುತ್ತೆ ಅಂತ ಅವರು ಹೇಳ್ತಾರೆ. ಹಾಗೆ ಇನ್ನು 25 ವರ್ಷಗಳಲ್ಲಿ ವಿಶ್ವದ ನಂಬರ್ 1 ಆರ್ಥಿಕ ಶಕ್ತಿಯಾಗಿ ನಮ್ಮ ಭಾರತ ದೇಶ ಹೊರಹೊಮ್ಮುತ್ತೆ. ನಮ್ಮ ತಲಾ ಆದಾಯ ಇವಾಗ 2 ಲಕ್ಷ ಅಂತ ಅಂದಾಜಿಸಿದರೆ ಅದು 2047ಕ್ಕೆ ಪ್ರತಿಯೊಬ್ಬರು 30 ಲಕ್ಷ ಶತಕೋಟಿ ಡಾಲರ್ ಆಗುತ್ತೆ. ಅಂದರೆ ಪ್ರತಿ ಒಬ್ಬ ವ್ಯಕ್ತಿ ವಾರ್ಷಿಕ ತಲಾ ಆದಾಯ 15 ಲಕ್ಷದಷ್ಟು ಆಗುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳನ್ನು ಸಹ ತೊಗೊಂಬರ್ತಾ ಇದೆ. ಉದಾಹರಣೆಗೆ ನೀತಿ ಆಯೋಗ ಏನು ಭಾಳಷ್ಟು ದೇಶಗಳನ್ನ ಉದಾಹರಣೆಯಾಗಿ ತೊಗೊಂಡಿದೆ. ಜರ್ಮನಿ, ಸಿಂಗಾಪುರ, ಜಪಾನ್, ದಕ್ಷಿಣ ಕೊರಿಯಾ. ಈ ದೇಶಗಳಲ್ಲಿ ಸಾಧನೆ ಹೇಗೆ ಆಗ್ತಾ ಇದೆ, ಅವರು ಹೇಗೆ ಯಾವ ಮೆಥಡ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಚೈನಾ ಹೇಗೆ ಅಭಿವೃದ್ಧಿ ಆಗಿದೆ. ಚೈನಾಲಿ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಚೈನಾ ಅಲ್ಲಿ ಏನು GDP 20% ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಯೂಸ್ ಮಾಡ್ತಾರೆ. ನಾವು ಇಂಡಿಯಾದಲ್ಲಿ ಸದ್ಯಕ್ಕೆ ಯೂಸ್ ಮಾಡ್ತಿರೋದು 3.3% ಸೊ ನಾವು ವಿಕಸಿತ ಭಾರತ ಆಗಬೇಕು ಅಂತ ಅಂದರೆ ನಮ್ಮ ಪಕ್ಕದ ಚೀನಾನ ನಾವು ನೋಡಿ ಕಲಿಬೇಕಾಗತ್ತೆ. ಹಾಗಾಗಿ ನಮ್ಮ GDPಯಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ನಾವು ಜಾಸ್ತಿ ಮಾಡಿಕೊಳ್ಳಲೇಬೇಕಾಗುತ್ತೆ. ನಾವು ನಿಶ್ಚಿತ ಗುರಿ ತಲುಪಬೇಕು ಅಂತ ಅಂದರೆ ಈ ಎಲ್ಲ ವಿಷಯಗಳನ್ನ ನಾವು ನೋಡಬೇಕಾಗತ್ತೆ. ನಾವು 100% ಸಾಕ್ಷರತೆ ಪಡಿಬೇಕು ಅಲ್ವಾ? ಅದ್ರ ಜೊತೆಗೆ ರಸ್ತೆಗಳು ಏನು
ಅಭಿವೃದ್ಧಿ ಆಗಬೇಕು. ಹಾಗೆ 75% ಎಲೆಕ್ಟ್ರಿಕ್ ವಾಹನ ನಮ್ಮ ದೇಶದಲ್ಲಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಬಹಳಷ್ಟು ಮಹಾವಿದ್ಯಾಲಯಗಳು, ವಿಶ್ವವಿದ್ಯಾಲಯಗಳು ಸಹ ಕಾಣುತ್ತೆ. ಹಾಗೆ ನಾವು 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಏನು ಮಾಡಿದ್ವಿ ಸೆಲೆಬ್ರೇಷನ್ನು, ನೆಕ್ಸ್ಟ್ 25 ವರ್ಷ ಆಗುವಷ್ಟೊತ್ತಿಗೆ ಬಹಳಷ್ಟು ರಂಗಗಳಲ್ಲಿ ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ ಅನ್ನೋದೇ ಬಹಳ ಮುಖ್ಯ ಆಗಿದೆ. ಹಾಗೆ ನಾವು 2070 ಶೂನ್ಯ ಇಂಗಾಲ ಹೊಮ್ಮುವಿಕೆ ಅಂದರೆ 0% ಕಾರ್ಬನ್ ಡೈಆಕ್ಸೈಡ್ ಹೊರಹೊಮ್ಮಿಸ್ತೀವಿ ಅಂತ ನಾವು ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅಂದರೆ ಬರೀ ದುಡ್ಡು GDP ಇನ್ಕ್ರೀಸ್ ಆಗೋದು ಮಾತ್ರ ಅಲ್ಲ, ಜನರ ಸಾಮಾಜಿಕ, ಸಾಂಸ್ಕೃತಿಕ, ಭಾವನಾತ್ಮಕ ಈ ಎಲ್ಲ ವಿಷಯಗಳನ್ನು ಸಹ ನಾವು ಅಭಿವೃದ್ಧಿ ಹೊಂದಬೇಕು. ನಮ್ಮ ದೇಶದಲ್ಲಿ ಹ್ಯಾಪಿ ಇಂಡೆಕ್ಸ್ ಏನು ಬರುತ್ತೆ ಅಲ್ವಾ, ಅದರಲ್ಲಿ ನಾವು ಜಾಸ್ತಿ ರ್ಯಾಂಕಿಂಗ್ ತೊಗೊಳ್ಬೇಕಾಗತ್ತೆ. ಹಾಗೆ ನಾವು ಭೂಮಿಯಲ್ಲಿ ಬಿಸಿ ಏರ್ತಾ ಇದೆ, ತಾಪಮಾನ ಏರ್ತಾ ಇದೆ ಅಲ್ಲ, ಅದನ್ನು ಸಹ ನಾವು ಕಡಿಮೆ ಮಾಡಬೇಕು. ಆ ಶಪಥನ ನಾವು ಪೂರೈಸಬೇಕು. ಎಲ್ಲ ದೇಶಗಳಿಗಿಂತ ನಾವು ಮುಂದಿರಬೇಕು. ಹಾಗೆ UNದು SDG ಗೋಲ್ಸ್ ಏನಿದೆ ನಾವು ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಮ್ಮ ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗಬೇಕು. ದೇಶದ ಹೆಸರು ಮತ್ತು ಆರ್ಥಿಕ ಸದೃಢತೆಗೆ ಎರಡನ್ನೂ ಬಹಳ ಮುಖ್ಯ ಆಗುತ್ತೆ. ಇನ್ನು ವಿಜ್ಞಾನ ತಂತ್ರಜ್ಞಾನಕ್ಕೆ ಬಂದರೆ ನಾವು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಆಲ್ರೆಡಿ ನಾವು ಚಂದ್ರನಿಗೆ ಹೋಗಿದ್ದೀವಿ, ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಅಲ್ವಾ. ಸೊ ಇನ್ನಷ್ಟು ನಮಗೆ ತಂತ್ರಜ್ಞಾನ ಮಾಡ್ಕೊಳ್ಬೇಕಾಗುತ್ತೆ. ಯಾವುದರಲ್ಲಿ ಅಂದರೆ ಎಸ್ಪೆಷಲಿ AI ಅದ್ರ ಜೊತೆಗೆ ನಾವು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಉದಾಹರಣೆಗೆ ನಮ್ಮ ಕೇರಳ ನೋಡಿ, ಕೇರಳದಲ್ಲಿ 10,000 ಜನರಿಗೆ 42 ವೈದ್ಯರು ಇರ್ತಾರೆ. ಅದೇ ನಮ್ಮ ಜಾರ್ಖಂಡ್ನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಅದೇ 10,000 ಜನಕ್ಕೆ 4 ವೈದ್ಯರು ಇರ್ತಾರೆ. ಹಾಗಾಗಿ ಈ ವಿಷಯಗಳಲ್ಲಿ ನಾವು ಗಮನ ಕೊಡಬೇಕು. ಅದರ ಜೊತೆಗೆ ಆತ್ಮನಿರ್ಭರ ಕೆಲಸಗಳು ಏನು ನಡೀತಾ ಇದೆ ಡಿಫೆನ್ಸ್ ಸೆಕ್ಟರ್ನಲ್ಲಿ, ರಕ್ಷಣಾ ಸಂಶೋಧನೆಯಲ್ಲಿ ಎದ್ದು ಕಾಣ್ತಾ ಇದೆ. ನಾವು ತೇಜಸ್ನ ಡೆವಲಪ್ ಮಾಡಿದ್ದೀವಿ ಅಲ್ವಾ. ಬಹಳಷ್ಟು ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನಷ್ಟು ಇದನ್ನು ನಾವು ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಹಾಗೆ ಚಾಲಕರಹಿತ ಆಗಸ ವಾಹನಗಳನ್ನ ನಾವು ನಿರ್ಮಾಣ ಮಾಡಬೇಕು. ಒಲಿಂಪಿಕ್ ಸ್ಪೋರ್ಟ್ಸ್ ರಂಗದಲ್ಲಿ ನಮ್ಮ ಮೆಡಲ್ ಏನಾಗಿದೆ 2 ಡಿಜಿಟ್ ನಂಬರ್ ದಾಟ್ತಾ ಇಲ್ಲ. ಅದನ್ನೆಲ್ಲ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಹಾಗೆ ಆಹಾರ ಬೆಳೆಯುವ ರೈತ, ದೇಶ ಕಾಯುವ ಸೈನಿಕ, ಮಕ್ಕಳನ್ನು ರೂಪಿಸುವ ಶಿಕ್ಷಕ ಮತ್ತು ದೇಶದ ಉತ್ಪನ್ನ ರೂಪಿಸುವ ಶ್ರಮಿಕ ವರ್ಗಕ್ಕೆ ನಾವು ಆತ್ಮಗೌರವ ಮತ್ತು ಗಳಿಕೆ ಎರಡನ್ನೂ ಹೆಚ್ಚಾಗುವಂತೆ ಸಮಾಜದ ನಡವಳಿಕೆ ರೂಪುಗೊಳಿಸಬೇಕು. ಈ ದೆಸೆಯಲ್ಲಿ ನಾವು ಒಟ್ಟುಗೂಡಿ ಎಲ್ಲರೂ ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ಹಾಗೂ ಜಾಗೃತಗೊಳ್ಳಬೇಕು. ನಾವು ವಿಕಸಿತ ಭಾರತಕ್ಕೆ ಕನಸು ನನಸಾಗೋದ್ರಲ್ಲಿ ತಪ್ಪೇನಿಲ್ಲ. ಕನಸು ಖಂಡಿತ ನನಸಾಗುತ್ತೆ. ಈ ಕನಸು ನನಸು ಮಾಡ್ಕೊಳೋದು ಕಷ್ಟ ಅಲ್ಲ ಅಂತ ಯಾರು ಹೇಳ್ತಾರಪ್ಪ ಅಂತ ಅಂದರೆ ಕಿರಿಲ್ ಸೋಕೊಲೋವ್ ಅನ್ನೋರು. ನೋಡಿ, ಅವರು ಭಾರತದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೆ ಅದರ ಜೊತೆಗೆ ರಾಜ್ಯ ಸರ್ಕಾರ, ನಮ್ಮ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯ ಸರ್ಕಾರಗಳು ಸಹ ಇದರ ನಿಟ್ಟಾಗಿ ಕೇಂದ್ರ ಸರ್ಕಾರದ ಜೊತೆಗೂಡಿ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ಭಾರತ, ವಿಕಸಿತ ಭಾರತ, ದೇಶದ ನಂಬರ್ 1 ವಿಶ್ವ ಗುರು ಆಗೋದ್ರಲ್ಲಿ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ನೀವು ಕೇಳಬೇಕು ಅಂತಂದರೆ ನನ್ನ ಚಾನಲ್ಗೆ ಮರಿದಿರ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ಬೋದು ಈ ವಿಷಯವಾಗಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಶುಭವಾಗಲಿ.